ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರ ಅಂತಿಮ ನಮನವನ್ನು ಪೂರ್ಣಗೊಳಿಸಿ ಕಲಾಗ್ರಾಮಕ್ಕೆ ಪಾರ್ಥಿವ ಶರೀರ ಕೊಂಡೊಯ್ಯೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದ ಗೃಹ ಸಚಿವ ಪರಮೇಶ್ವರ್, ಡಿಸಿ ಜಗದೀಶ್ ಮತ್ತು ಇತರ ಅಧಿಕಾರಿಗಳ ಮೇಲೆ ಗರಂ ಆದರು. ಆಂಬ್ಯುಲೆನ್ಸ್ಗೆ ಹೂವಿನ ಅಲಂಕಾರ ಮಾಡಿಲ್ಲ, ಅನಾಥರ ರೀತಿ ಪಾರ್ಥಿವ ತೆಗೆದುಕೊಂಡು ಹೋಗ್ತೀರಾ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಬಳಿಕ ತಿಮ್ಮಕ್ಕನವರ ಬಗ್ಗೆ ಮಾತನಾಡಿದ ಪರಮೇಶ್ವರ್, ಪದ್ಮಶ್ರೀ ಪುರಸ್ಕೃತ ತಿಮ್ಮಕ್ಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ತಾಯಿ ಅಗಲಿದ್ದಾರೆ. ಅದು ನಮ್ಮೆಲ್ಲರಿಗೂ ಬಹಳ ದುಃಖ ಆಗಿದೆ. ಅವರು ನನಗೆ ಹಾಗೂ ನಮ್ಮ ಕುಟುಂಬಕ್ಕೆ ಹತ್ತಿರ ಇದ್ದವರು. ಪರಿಸರ ಸಂರಕ್ಷಣೆ ಅನ್ನೋ ಮಾತನ್ನ ಕಾರ್ಯರೂಪಕ್ಕೆ ತಂದವರು ಅದು ಸಾಲು ಮರದ ತಿಮ್ಮಕ್ಕ ಮಾತ್ರ. ಗಿಡಗಳನ್ನ ಸಾಕು ಮಕ್ಕಳಂತೆ ನೋಡಿಕೊಂಡಿದ್ರು. ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ದೊಡ್ಡ ಸಮಾವೇಶ ಆಯಿತು. ಪರಿಸರ ಹಾಳಾಗಿ ಹೋಗ್ತಿದೆ ಅಂತ ಚರ್ಚೆ ಆಗ್ತಿತ್ತು. ಅಂಥದ್ರಲ್ಲಿ ಆ ತಾಯಿ ಪರಿಸರ ಸಂರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಹಳ ಹತ್ತಿರವಾಗಿ ನನಗೆ ನನ್ನ ಕುಟುಂಬಕ್ಕೆ ಹತ್ತಿರವಾಗಿ ಇದ್ದಂಥವರು. ಬಹುಶಃ ಯಾರೂ ಕೂಡ ಆ ದಾರಿಯಲ್ಲಿ ನಡೀದೇ ಇರತಕ್ಕಂಥ ದಾರಿಯನ್ನು ಸೃಷ್ಟಿ ಮಾಡಿ ಪರಿಸರ ಸಂರಕ್ಷಣೆ ಅನ್ನುವಂಥ ಮಾತು ಬಹುಶಃ ಯಾರಾದರೂ ಕೃತಿಯಲ್ಲಿ ಮಾಡಿ ತೋರಿಸಿದರೆ ಅದು ಸಾಲು ಮರದ ತಿಮ್ಮಕ್ಕ ಅವರು. ಇವತ್ತು ಇಡೀ ಜಗತ್ತಿಗೆ ಪರಿಸರ ಕ್ಷೇತ್ರಕ್ಕೆ ಆದರ್ಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ಒಂದು ಅತಿ ದೊಡ್ಡ ಸಮಾವೇಶ ಆಗ್ತಿದೆ. ಪ್ರಪಂಚದಲ್ಲಿ ಪರಿಸರ ಹಾಳಾಗ್ತಾ ಇದೆ. ಪರಿಸರ ಹಾಳಾಗೋದ್ರಿಂದ ಮನುಷ್ಯನೂ ಕೂಡ ಒಂದು ರೀತಿಯಲ್ಲಿ ಹಾಳಾಗ್ತಿದ್ದಾನೆ ಎನ್ನುವಂಥ ಚರ್ಚೆ. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಅಂತಿಮ ದರ್ಶನ ಪಡೆದ ವಿಪಕ್ಷ ನಾಯಕ ಆರ್ ಅಶೋಕ್ ಕಂಬನಿ ಮಿಡಿದ್ರು. ತಿಮ್ಮಕ್ಕ ಅವರು ಪರಿಸರ ರಕ್ಷಣೆ ಮಾಡುವ ಉದ್ದೇಶದಿಂದ ಗಿಡಗಳನ್ನು ನೆಟ್ಟು ಸಾಲು ಮರದ ತಿಮ್ಮಕ್ಕ ಅಂತ ಪ್ರಖ್ಯಾತಿಯಾದರು. ದೇಶಕ್ಕೆ ಮಾದರಿಯಾದವರು. ಇಂದು ಅವರು ನಮ್ಮ ಜೊತೆಗಿಲ್ಲ, ಆದರೆ ಇತಿಹಾಸದ ಪುಟಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಇದ್ದಾರೆ ಅಂತ ಹೇಳಿದರು. ತಿಮ್ಮಕ್ಕ ಅವರಿಗೆ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಸಂದಿವೆ. ಪಠ್ಯದಲ್ಲಿ ಅವರ ಬಗ್ಗೆ ಸೇರಿಸಬೇಕು. ವಿವಿಯಲ್ಲಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅವರಿಗೆ ಸದ್ಗತಿ ಸಿಗಲಿ ಅಂತ ಹೇಳಿದ್ದಾರೆ. ಸಾಲು ಮರದ ತಿಮ್ಮಕ್ಕ ನಮ್ಮ ಮಧ್ಯೆ ಇಲ್ಲ ಇವತ್ತು, ಆದರೆ ಇತಿಹಾಸದ ಪುಟಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಇದೆ. ಭಾಳಷ್ಟು ಸಸ್ಯ ಕ್ಷೇತ್ರಗಳಲ್ಲಿ ಸಾಲು ಮರದ ತಿಮ್ಮಕ್ಕನ ಹೆಸರುಗಳನ್ನು ಈಗಾಗಲೇ ಸರ್ಕಾರ ಮಾಡಿದೆ. ಈಗಾಗಲೇ ಅವರಿಗೆ ಕೇಂದ್ರ ಪುರಸ್ಕೃತ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಪದ್ಮಶ್ರೀ ಇವೆಲ್ಲ ಪ್ರಶಸ್ತಿಗಳು ಭಾಗ್ಯ ಅವರಿಗೆ. ಅದರ ಜೊತೆಗೆ ನನಗನ್ಸುತ್ತೆ ಶಾಲಾ ಮಕ್ಕಳಿಗೂ ಕೂಡ, ಯಾಕಂದರೆ ಪರಿಸರ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಆಗಬೇಕು. ಆ ದೃಷ್ಟಿಯಿಂದ ಒಂದು ಮಾದರಿ ಆಗಬೇಕು. ಶಾಲಾ ಪಠ್ಯ ಪುಸ್ತಕದಲ್ಲೂ ಕೂಡ ಸಾಲು ಮರದ ತಿಮ್ಮಕ್ಕನ ಜೀವನ ಚರಿತ್ರೆ, ಅವರ ಕುಟುಂಬದ ಜೀವನ ಚರಿತ್ರೆ ಬಂದರೆ ಮಕ್ಕಳಿಗೆ ಇದರಿಂದ ಪ್ರೇರಣೆ ಆಗುತ್ತೆ. ಸಾಲು ಮರದ ತಿಮ್ಮಕ್ಕಾಗಿ ಹಾಡಿನ ಮೂಲಕ ಅಂತಿಮ ನಮನ ಸಲ್ಲಿಸಲಾಗಿದೆ. ರಂಗಭೂಮಿ ತಂಡ, ಥಿಯೇಟರ್ ಥೆರಪಿ ಸದಸ್ಯರು ಹಾಡಿನ ಮೂಲಕ ನಮನ ಸಲ್ಲಿಸಿದ್ದು. ಸಾಲು ಮರದ ತಿಮ್ಮಕ್ಕನವರ ಜೀವನಾಧಾರಿತ ನಾಟಕ ರಚಿಸಿದ್ದ ಥಿಯೇಟರ್ ಥೆರಪಿ ತಂಡ ತಿಮ್ಮಕ್ಕ ಅವರ ಅಂತಿಮ ದರ್ಶನ ಪಡೆಯಿತು. ಬಳಿಕ ಸಾಲು ಮರದ ತಿಮ್ಮಕ್ಕ ನಾಟಕದ ಹಾಡಿನ ಮೂಲಕ ನಮನ ಸಲ್ಲಿಸಿದ್ದಾರೆ. ನಿನ್ನೆ ವಿಧಿವಶರಾದ ಸಾಲು ಮರದ ತಿಮ್ಮಕ್ಕ ನೆಟ್ಟ ಗಿಡಕ್ಕೆ ಪೂಜೆಯನ್ನ ಸಲ್ಲಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಪೂಜೆಯನ್ನ ಸಲ್ಲಿಸಲಾಯಿತು. 2016ಕ್ಕೆ ಕಾರವಾರಕ್ಕೆ ಆಗಮಿಸಿದಂತಹ ಸಾಲು ಮರದ ತಿಮ್ಮಕ್ಕ ಪಹರೆ ವೇದಿಕೆಯ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರವಾರ ನಗರದ ವಾರ್ಶಿಪ್ ಮ್ಯೂಸಿಯಂ ಬಳಿ ಸುರಹೊನ್ನೆ ಗಿಡವನ್ನು ನೆಟ್ಟಿದ್ರು. ಆ ನೆನಪಿಗಾಗಿ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಿ ಪಹರೆ ಕಾರ್ಯಕರ್ತರು ಮೌನಾಚರಣೆಯ ಮೂಲಕ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಹೆಲಿಕಾಪ್ಟರ್ ಖರೀದಿಸಿದ್ದು, ಬೆಂಗಳೂರಿನ ಜಕ್ಕೂರು ಏರ್ ಬೇಸ್ನಿಂದ ಹರಿಹರಕ್ಕೆ ಹೊಸ ಹೆಲಿಕಾಪ್ಟರ್ನಲ್ಲಿ ಮೊದಲ ಪ್ರಯಾಣ ಬೆಳೆಸಿದ್ರು. ಇತ್ತೀಚೆಗಷ್ಟೇ ಸಾಹುಕಾರ ಸತೀಶ್ ಜಾರಕಿಹೊಳಿ ಸುಮಾರು 30 ಕೋಟಿ ಮೌಲ್ಯದ ಹೊಸ ಅಗಸ್ಟಾ ವೆಸ್ಟ್ಲ್ಯಾಂಡ್ ಡಬಲ್ ಎಂಜಿನ್ ಹೆಲಿಕಾಪ್ಟರ್ ಖರೀದಿಸಿದ್ದಾರೆ. ಹೊಸ ಹೆಲಿಕಾಪ್ಟರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಶಾಸಕರಾದ ರಘುಮೂರ್ತಿ, ದೇವೇಂದ್ರಪ್ಪ, ಬಸವಂತಪ್ಪ ಪ್ರಯಾಣವನ್ನು ಬೆಳೆಸಿದ್ದಾರೆ.
ಹೊಸ ಹೆಲಿಕಾಪ್ಟರ್ನಲ್ಲಿ ವಾಲ್ಮೀಕಿ ಗುರುಪೀಠಕ್ಕೆ ಸತೀಶ್ ಜಾರಕಿಹೊಳಿ ಗ್ರ್ಯಾಂಡ್ ಎಂಟ್ರಿ ನೀಡಿದ್ದಾರೆ. ಅತ್ಯಾಧುನಿಕ ಡಬಲ್ ಎಂಜಿನ್ ಹೆಲಿಕಾಪ್ಟರ್ನಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಸಾಹುಕಾರ್ ದಾವಣಗೆರೆಯ ಆಪ್ತ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ, ಜಗಳೂರು ಶಾಸಕ ದೇವೇಂದ್ರಪ್ಪ ಜೊತೆಗೆ ಗುರುಪೀಠಕ್ಕೆ ಆಗಮಿಸಿದ್ರು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಚಳ್ಳಿಯಲ್ಲಿ ಗುರುಪೀಠದ ಆವರಣದಲ್ಲಿರುವ ಹೆಲಿಪ್ಯಾಡ್ಗೆ ಆಗಮಿಸಿದ್ರು. ಇಂದು ರಾಜನಹಳ್ಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ರಾಜನಹಳ್ಳಿ ಗುರುಪೀಠಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನಡೆಸಲಾಗಿದೆ. ಮುಧೋಳದಲ್ಲಿ ರೈತರ ಹೋರಾಟದ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಕ್ಕೆ ವಿಜಯಪುರದಲ್ಲಿ ರೈತ ನಾಯಕ ಚುನಪ್ಪ ಪೂಜಾರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಮುಧೋಳದಲ್ಲಿ ಹೋರಾಟ ಅಂತ್ಯ ಆಗಿರೋ ವಿಚಾರ ಗೊತ್ತಾಗಿದೆ. ಮುಧೋಳದಲ್ಲಿ ಈ ಘಟನೆ ಆಗಿರೋದು ಖೇದಕರ. ಇಂಥ ಘಟನೆ ಆಗಲೇಬಾರ್ದಿತ್ತು. ಗುರ್ಲಾಪುರದಲ್ಲಿ 10 ದಿನ ಹೋರಾಟವನ್ನು ಮಾಡಿ 300 ರೂಪಾಯಿಯನ್ನು ಪಡೆದಿದ್ದೀವಿ. 10 ದಿನದ ನಿರಂತರ ಹೋರಾಟದಿಂದ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿಗೆ ಉಪಯೋಗ ಆಗ್ತಾ ಇದೆ. ಇಷ್ಟು ವರ್ಷ ಸಕ್ಕರೆ ಕಾರ್ಖಾನೆಗಳು ಲೂಟಿ ಮಾಡಿವೆ. ಈಗ ರೈತರಿಗೆ 500 ರೂಪಾಯಿ ಹೆಚ್ಚು ಕೊಟ್ಟರೆ ಲಾಸ್ ಆಗೋದಿಲ್ಲ. ರೈತರು ಬಹಳ ಕೇಳ್ತಾ ಇಲ್ಲ. ಬೆಲೆ ನಿಗದಿ ಮಾಡಬೇಕು, ರೈತರನ್ನ ಸತಾಯಿಸಬಾರ್ದು ಅಂತ ರೈತ ನಾಯಕ ಚುನಪ್ಪ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.